ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಕ್ಲೈಮ್ಯಾಕ್ಸ್ಗೆ ದಿನಗಣನೆ ಆರಂಭವಾಗಿದೆ. 8 ಮಂದಿ ಸ್ಪರ್ಧಿಗಳು ಮನೆಯಲ್ಲಿದ್ದು ಇವರಲ್ಲಿ 5 ಮಾತ್ರ ಫಿನಾಲೆ ತಲುಪೋ ಚಾನ್ಸ್ ಇದೆ. ಹೋಗಿದ್ದ ಸ್ಪರ್ಧಿಗಳೆಲ್ಲ ವಾಪಸ್ಸಾಗಿದ್ದು ಬಿಗ್ ಬಾಸ್ ಮನೆ ಆರಂಭದಂತೆ ತುಂಬಿದೆ. ಆದರೆ ವಾಪಸ್ ಬಂದಿರೋರು ಸ್ಪರ್ಧಿಗಳಾಗಿ ಬಂದಿಲ್ಲ, ಬದಲಾಗಿ ಗೆಸ್ಟ್ಗಳಾಗಿ ಬಂದಿದ್ದಾರೆ. ಅಂತೆ ಇಶಾನಿ ಕೂಡ ಈಗ ಬಿಗ್ ಬಾಸ್ ಮನೆಗೆ ಬಂದಿದ್ದು ಅವರು ತಾನು ಅತಿಥಿ ಅನ್ನೋದನ್ನು ಮರೆತು ಸ್ಪರ್ಧಿಯೇ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಅದರಲ್ಲೂ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಇಶಾನಿ ಆಡಿರೋ ಮಾತಿಗೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳು ಮಾತ್ರವಲ್ಲದೆ ಬಹುತೇಕರು ಇಶಾನಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಆರಂಭದಿಂದಲೂ ಪ್ರತಾಪ್ ಮತ್ತು ಇಶಾನಿ ಬಾಂಧವ್ಯ ಅಷ್ಟಕ್ಕಷ್ಟೇ. ಇಶಾನಿ ಎಲಿಮಿನೇಟ್ ಆಗಿ ಈಗ ಗೆಸ್ಟ್ ಆಗಿ ಬಿಗ್ ಬಾಸ್ ಮನೆಗೆ ಸೇರಿದ ಮೇಲೂ ಕೂಡ ಅದೇ ಕತೆ. ಮನೆಗೆ ಬಂದ ದಿನವೇ ಪ್ರತಾಪ್ ಮೇಲೆ ಕೆಂಡ ಕಾರಿದ್ದಾರೆ ಇಶಾನಿ. ವಿನಯ್ ಹಾಗೂ ನಮ್ರತಾ ಜೊತೆ ಜ್ಯೂಸ್ ಕುಡಿಯುತ್ತಾ ಕುಳಿತಿದ್ದಂಥ ಇಶಾನಿ ನೇರವಾಗಿಯೇ ಪ್ರತಾಪ್ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಕಾಗೆ ಗೊತ್ತಲ್ವಾ, ಕಾಗೆ ಕಕ್ಕ ಮಾಡಿಬಿಟ್ಟು ಎಲ್ಲ ಕಡೆ ಹೋಗ್ತಾನೆ ಇರುತ್ತೆ, ಸಿಂಪತಿ ಕಾರ್ಡ್ ಯೂಸ್ ಮಾಡಿ ಉಳ್ಕೊಂಡಿದ್ದಾರೆ ಅಲ್ವಾ ಎಂದಿದ್ದಾರೆ. ಪ್ರತಾಪ್ ವಿಚಾರದಲ್ಲಿ ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡಿರುವಂಥ ಇಶಾನಿ ಸದ್ಯ ಪ್ರತಾಪ್ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿರೋದು ಮಾತ್ರವಲ್ಲದೆ ತನ್ನ ಬೆಂಬಲಿಗರ ವಿರೋಧಕ್ಕೂ ಕೂಡ ಕಾರಣರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗ ಮುಗ್ಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಪ್ರತಾಪ್ ಅವರಿಗೆ ಕಾಗೆ ಎಂದಿದ್ದಕ್ಕೆ ಇಶಾನಿ ಅವರ ಬೆಂಬಲಿಗರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇಶಾನಿ ಬಿಗ್ ಬಾಸ್ ಮನೆಯೊಳಗೆ ಇರೋದ್ರಿಂದ ನೇರ ಟಾರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರುವ ಪೋಸ್ಟ್ಗೆ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ದಾಖಲೆಯ ಮಟ್ಟಕ್ಕೆ ಇಶಾನಿಯ ಪೋಸ್ಟರ್ಗಳಿಗೆ ಕಮೆಂಟ್ ಹರಿದು ಬರ್ತಾ ಇದೆ. ಮತ್ತೆ ಹುಟ್ಟಿ ಬರಬೇಡ ಇಶಾನಿ, ನಿಮ್ಮ ಹೊಲಸು ಗುಂಪು ಒಂದು ಕಡೆ, ಪ್ರತಾಪ್ ಒಂದು ಕಡೆ, ಹೀಗೆ ತರೇವಾರಿ ಕಾಮೆಂಟ್ಗಳ ಸುರಿಮಳೆ ಸೋಷಿಯಲ್ ಮೀಡಿಯಾದಲ್ಲಿ ಸುರಿತಾ ಇದೆ. ಡ್ರೋನ್ ಪ್ರತಾಪ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಹೊರಗಡೆ ಇದ್ದಾಗ ನೆಗೆಟಿವ್ ವಿಚಾರಕ್ಕೇನೆ ಅವರು ಸುದ್ದಿಯಾಗಿದ್ದವರು. ಸುಳ್ಳುಗಾರ, ಮೋಸಗಾರ ಎಂಬೆಲ್ಲ ರೀತಿ ಪ್ರಚಾರ ಪಡೆದುಕೊಂಡು ಬಹಳ ನೋವನ್ನು ಕೂಡ ಅನುಭವಿಸಿದ್ರು. ಆದರೆ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಅವ್ರ ಮೇಲಿದ್ದಂಥ ಒಂದು ಎಲ್ಲ ರೀತಿಯ ಅಭಿಪ್ರಾಯ ಬದಲಾಗಿದೆ. ಪ್ರತಾಪನ್ನು ಜನ ಮೆಚ್ಚಿದ್ದಾರೆ. ಪ್ರತಾಪ್ಗೆ ಬೆಂಬಲ ನೀಡ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಬಿಗ್ ಬಾಸ್ ಫಿನಾಲೆಗೆ ದಿನಗಣನೆ ಆರಂಭವಾಗಿದ್ದು ಪ್ರತಾಪ್ ಅಭಿಮಾನಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.